ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಐಸೋಮಾರ್ಫಿಕ್ ಗ್ರಾಫ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐಸೋಮಾರ್ಫಿಕ್ ಗ್ರಾಫ್ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಎರಡು ಗ್ರಾಫ್ ಗಳನ್ನ ಕೊಡ್ತಾರೆ. ಆ ಎರಡು ಗ್ರಾಫ್ ಐಸೋಮಾರ್ಫಿಕ್ ಇಲ್ಲೋ ಅಂತ ನೀವು ಕಂಡುಹಿಡಿಬೇಕು. ಸೊ ಎರಡು ಗ್ರಾಫ್ಗಳು ಐಸೋಮಾರ್ಫಿಕ್ ಆಗಬೇಕು ಅಂತಂದ್ರೆ ಅವು 4 ಕಂಡೀಷನ್ ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಆ 4ರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೂ ನೀವು ಅದೇ ಸ್ಟೆಪ್ ಅಲ್ಲಿ ಬರೆದು ಬಿಡ್ಬೋದು, ದೀಸ್ ಟು ಆರ್ ನಾಟ್ ದಿ ಐಸೋಮಾರ್ಫಿಕ್ ಗ್ರಾಫ್ಸ್ ಅಂತ. ನೋಡಿ, ಆ 4 ಕಂಡೀಷನ್ ಏನು? ಮೊದಲನೇದು ಸೇಮ್ ನಂಬರ್ ಆಫ್ ವರ್ಟಿಸಸ್ ಇರಬೇಕು, ಸೇಮ್ ನಂಬರ್ ಆಫ್ ಎಡ್ಜಸ್ ಇರಬೇಕು, ಡಿಗ್ರಿ ಸೀಕ್ವೆನ್ಸ್ ಸೇಮ್ ಇರಬೇಕು, ಮತ್ತೆ 1-to-1 ಕರೆಸ್ಪಾಂಡೆನ್ಸ್ ಅಂಡ್ ಎಡ್ಜ್ ಕರೆಸ್ಪಾಂಡೆನ್ಸ್ ಸೇಮ್ ಇರಬೇಕು. ಸೊ ಅದೇನೇನು ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಬರೆದ್ರೇನೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು. ಸೊ ಮೊದಲನೇ ಸ್ಟೆಪ್ ಅಲ್ಲಿ ಏನ್ ಹೇಳಿದ್ದಾರೆ, ಸೇಮ್ ನಂಬರ್ ಆಫ್ ವರ್ಟಿಸಸ್ ಅಂತ ಹೇಳಿದ್ದಾರೆ. ಇಲ್ಲಿ ಎಡ್ಜಸ್ ಅಂತ ಹೇಳಿದ್ದಾರೆ. ಫಸ್ಟ್ ವರ್ಟಿಸಸ್ ಅಂದ್ರೆ ಏನು, ಎಡ್ಜಸ್ ಅಂದ್ರೆ ಏನು ಅಂತ ನೋಡೋಣ. ನೋಡಿ, ಇಲ್ಲಿ 1 2 3 4 ಎ ಬಿ ಸಿ ಡಿ ಇವುಗಳಿದಾವಲ್ಲ, ಇವುಗಳನ್ನ ನಾವೇನಂತ ಕರಿತೀವಿ, ಇವುಗಳನ್ನ ವರ್ಟಿಸಿಸ್ ಅಂತ ಕರಿತಾ ಹೋಗ್ತೀವಿ. ಸೊ ಸಿಂಗ್ಯುಲರ್ ಆಗಿ ವರ್ಟೆಕ್ಸ್, ಪ್ಲೂರಲ್ ಅಲ್ಲಿ ವರ್ಟಿಸಿಸ್, ಸರಿನಾ? ಸೊ ವರ್ಟಿಸಿಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಆ ಎರಡು ವರ್ಟಿಸಿಸ್ ಗಳನ್ನ, ಫಾರ್ ಎಕ್ಸಾಂಪಲ್ ಡಿ ಮತ್ತೆ ಎ ಮಧ್ಯೆ ಒಂದು ಲೈನ್ ಇದೆ ಅಲ್ವಾ, ಅಂದ್ರೆ ರಿಲೇಶನ್ಶಿಪ್ ಅನ್ನ ತೋರಿಸ್ತಾ ಇರೋದು ಎ ಮತ್ತೆ ಡಿ ಗೆ. ಸೊ ಅದನ್ನ ಏನಂತ ಕರಿತೀವಿ ನಾವು, ಎಡ್ಜಸ್ ಅಂತ ಕರಿತಾ ಹೋಗ್ತೀವಿ, ಸರಿನಾ? ಇವುಗಳು ವರ್ಟಿಸಿಸ್. ಆ ಎರಡು ವರ್ಟಿಸಿಸ್ ಮಧ್ಯೆ ನಮಗೆ ರಿಲೇಶನ್ಶಿಪ್ ಅನ್ನ ತೋರಿಸುವಂತದ್ದು ಎಡ್ಜಸ್, ಸರಿನಾ? ಇವಾಗ ವರ್ಟಿಸಿಸ್ ಮತ್ತೆ ಎಡ್ಜಸ್ ಎರಡೂ ಕೂಡ ಸೇಮ್ ನಂಬರ್ ಆಫ್ ದೆಮ್ ಇರಬೇಕು. ಸೊ ಸೇಮ್ ನಂಬರ್ ಇದ್ರೆ ಮಾತ್ರ ನಮಗೆ ಈ ಎರಡು ಗ್ರಾಫ್ ಅನ್ನ ನಾವು ಪ್ರೊಸೀಡ್ ಮಾಡ್ತಾ ಹೋಗ್ಬೋದು, ಐಸೋಮಾರ್ಫಿಕ್ ಗ್ರಾಫ್ಸ್ ಅಂತ. ಸೊ ಒಂದೊಂದಾಗೆ ಬರಿತಾ ಹೋಗಿ. ಮೊದಲನೇ ಕಂಡೀಷನ್ ಏನಿರೋದು, ಸೇಮ್ ನಂಬರ್ ಆಫ್ ವರ್ಟಿಸಿಸ್ ಇರಬೇಕು. ಸೊ ವರ್ಟಿಸಿಸ್ ಅಂತ ಬರೆಯೋಣ. ಇವೆರಡು ಗ್ರಾಫ್ಗೂ ಕೂಡ ಒಂದೊಂದು ನೇಮ್ ಕೊಡಿ. ದಿಸ್ ಈಸ್ ಗ್ರಾಫ್ 1, ದಿಸ್ ಈಸ್ ಗ್ರಾಫ್ 2, ಸರಿನಾ? ಸೊ ಗ್ರಾಫ್ 1, ಗ್ರಾಫ್ 2. ಸೊ ಫಸ್ಟ್ ಗ್ರಾಫ್ 1 ಇಂದು ಟೋಟಲ್ ನಂಬರ್ ಆಫ್ ವರ್ಟಿಸಿಸ್ ಎಷ್ಟಿದಾವೆ? 1 2 3 4 ವರ್ಟಿಸಿಸ್ ಇದೆ. ಸೊ 4 ಅಂತ ಬರೀರಿ. ನೆಕ್ಸ್ಟ್ ಗ್ರಾಫ್ 2 ಅಲ್ಲಿ ಎಷ್ಟು ವರ್ಟಿಸಿಸ್ ಇದಾವೆ? 1 2 3 4. ಸೊ ಇದರಲ್ಲೂ ಕೂಡ 4 ಇದೆ. ಸೊ ಗ್ರಾಫ್ 1 ಮತ್ತೆ ಗ್ರಾಫ್ 2 ಎರಡರಲ್ಲೂ ಕೂಡ ಸೇಮ್ ನಂಬರ್ ಆಫ್ ವರ್ಟಿಸಿಸ್ ಇದೆ. ಸೊ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಎರಡನೇ ಕಂಡೀಷನ್ ಹೋಗೋಣ. ಏನದು? ಸೇಮ್ ನಂಬರ್ ಆಫ್ ಎಡ್ಜಸ್ ಇರಬೇಕು. ಸೊ ಎಷ್ಟು ಎಡ್ಜಸ್ ಇರೋದು ಇದರಲ್ಲಿ? 1 2 3 4. ಸೊ 4 ಇದಾವೆ ಎಡ್ಜಸ್. ಯಾವ್ದ್ರಲ್ಲಿ? ಗ್ರಾಫ್ ನಂಬರ್ 1 ಅಲ್ಲಿ. ನೆಕ್ಸ್ಟ್ ಗ್ರಾಫ್ ನಂಬರ್ 2 ಅಲ್ಲಿ ಎಷ್ಟು ನಂಬರ್ ಆಫ್ ಎಡ್ಜಸ್ ಇದೆ ನೋಡಿ? 1 2 3 4. ಇಲ್ಲಿ ಮಧ್ಯೆ ಕನೆಕ್ಷನ್ ಆಗಿದೆ, ಹಂಗಲ್ಲ. ನೋಡಿ ಏನಾಗಿದೆ ಅಂತಂದ್ರೆ ಓವರ್ಲ್ಯಾಪ್ ಆಗಿದೆ ಅಷ್ಟೇ ಲೈನ್. ಸೊ ಲೈನ್ ಓವರ್ಲ್ಯಾಪ್ ಆಗಿರೋದು, ದಟ್ ಈಸ್ ನಾಟ್ ಎನ್ ಸಪರೇಟ್ ಎಡ್ಜ್. ಸೊ ದಟ್ ಈಸ್ ನಾಟ್ ಎನ್ ಸಪರೇಟ್ ವರ್ಟಿಸಿಸ್. ಸಪರೇಟ್ ವರ್ಟಿಸಿಸ್ ಇದ್ರೆ ಅಲ್ಲಿ ನೇಮ್ ಅನ್ನ ಕೊಟ್ಟಿರೋರು, ಸರಿನಾ? ಸೊ 1 2 3 4. ಸೊ ಟೋಟಲ್ ಎಷ್ಟಿರೋದು? 4 ಎಡ್ಜಸ್ ಕೂಡ ಇದೆ. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ಕೂಡ ಸ್ಯಾಟಿಸ್ಫೈ ಆಯಿತು. ಅಂದ್ರೆ ಎರಡನೇ ಕಂಡೀಷನ್ ಕೂಡ ಮುಗೀತು. ಮೂರನೇ ಕಂಡೀಷನ್ಗೆ ಹೋಗೋಣ. ಏನು? ಡಿಗ್ರಿ ಸೀಕ್ವೆನ್ಸ್ ಅನ್ನ ಚೆಕ್ ಮಾಡಬೇಕು. ಸೊ ಡಿಗ್ರಿ ಸೀಕ್ವೆನ್ಸ್ ಅನ್ನ ಚೆಕ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡಿಗ್ರಿ ಸೀಕ್ವೆನ್ಸ್ ಆಫ್ ಗ್ರಾಫ್ G1, ನೆಕ್ಸ್ಟ್ ಡಿಗ್ರಿ ಸೀಕ್ವೆನ್ಸ್ ಆಫ್ ಗ್ರಾಫ್ G2 ಏನೇನಿದೆ ಅಂತ ನೋಡಿ. ಸೊ ಡಿಗ್ರಿ ಸೀಕ್ವೆನ್ಸ್ ಅಂತ ಅಂದ್ರೆ ಒಂದು ವರ್ಟೆಕ್ಸ್ ಗೆ ಎಷ್ಟು ಎಡ್ಜಸ್ ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದಾವೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ 1 ಇದೆ ಅಂತ ನೋಡಿ. ಸೊ 1 ಗೆ ಎಷ್ಟು ಎಡ್ಜಸ್ ಗಳು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ? 1 2 ಎರಡೇ ಎಡ್ಜ್ ಅಲ್ಲ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು. ಸೊ 2 ಅಂತ ಬರೆಯೋಣ. ನೀವು ಫಸ್ಟ್ 1 ಇಂದೇ ಬರಿಬೇಕು, ಫಸ್ಟ್ 4 ಇಂದೇ ಬರಿಬೇಕು, ಫಸ್ಟ್ 2 ಇಂದೇ ಡಿಗ್ರಿ ಬರಿಬೇಕು ಅಂತ ಏನಿಲ್ಲ, ಯಾವ್ದ್ರದ್ದಾದ್ರೂ ಬರೀ. ಸೊ 1 ಆಯ್ತಲ್ವಾ ಇವಾಗ. ನೆಕ್ಸ್ಟ್ 3 ಬರೆಯೋಣ. ಸೊ ಎಷ್ಟಿರೋದು? 1 2. ಸೊ 2 ಎಡ್ಜ್ಗಳು ಕನೆಕ್ಟ್ ಆಗಿರೋದು. ನೆಕ್ಸ್ಟ್ 2 ಗೆ ಎಷ್ಟು ಎಡ್ಜ್ ಕನೆಕ್ಟ್ ಆಗಿದೆ? 2 ಎಡ್ಜ್. ನೆಕ್ಸ್ಟ್ 4 ಗೆ ಎಷ್ಟು? 2 ಎಡ್ಜಸ್. ಸೊ ಅದೇ ರೀತಿ ನಾವು ಇವಾಗ ಗ್ರಾಫ್ 2 ಗೆ ಹೋಗೋಣ. ಸೊ ಗ್ರಾಫ್ 2 ಅಲ್ಲಿ ಏನಾಗಿದೆ? ಎ ಗೆ 2 ಎಡ್ಜಸ್ ಗಳು ಕನೆಕ್ಟ್ ಆಗಿದೆ. ಸೊ ಬಿ ಗೂ ಕೂಡ 2 ಎಡ್ಜಸ್, ಸಿ ಗೂ ಕೂಡ 2 ಎಡ್ಜಸ್, ಡಿ ಗೂ ಕೂಡ 2 ಎಡ್ಜಸ್. ಸೊ ಇವಾಗ ಏನಾಯ್ತು? ಡಿಗ್ರಿ ಸೀಕ್ವೆನ್ಸ್ ಕೂಡ ಸೇಮ್ ಆಯ್ತು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಕನ್ಫ್ಯೂಷನ್ ಇರುತ್ತೆ ನೋಡಿ. 3 3 2 2 ಇದೆ ಗ್ರಾಫ್ 1 ಗೆ. ಗ್ರಾಫ್ 2 ಗೆ 3 2 3 2. ಸೊ ಈ ರೀತಿ ಇದೆ. ಸೊ ಇವಾಗ ಡಿಗ್ರಿ ಸೀಕ್ವೆನ್ಸ್ ಕರೆಕ್ಟೋ ಇಲ್ವೋ? ಎಸ್, ಪರ್ಫೆಕ್ಟ್. ಡಿಗ್ರಿ ಸೀಕ್ವೆನ್ಸ್ ಕರೆಕ್ಟ್ ಇದೆ. ನಾವು ಏನ್ ನೋಡ್ತೀವಿ ಅಂತಂದ್ರೆ ಟೋಟಲ್ ನಂಬರ್ ಆಫ್ ವರ್ಟಿಸಸ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಡಿಗ್ರೀಸ್ ಅನ್ನ ನೋಡ್ತೀವಿ. ನೋಡಿ ಇಲ್ಲಿ ಏನಾಗಿದೆ? 2 ವರ್ಟಿಸಿಸ್ ಗಳಿಗೆ ಡಿಗ್ರಿ 3 ಇದೆ, 2 ವರ್ಟಿಸಿಸ್ ಗಳಿಗೆ ಡಿಗ್ರಿ 2 ಇದೆ. ನೆಕ್ಸ್ಟ್ ಗ್ರಾಫ್ 2 ಅಲ್ಲೂ ಅಷ್ಟೇ
ಎರಡು ವರ್ಟಿಸಿಸ್ ಗಳಿಗೆ ಡಿಗ್ರಿ 3 ಇದೆ, ಎರಡು ವರ್ಟಿಸಿಸ್ ಗಳಿಗೆ ಡಿಗ್ರಿ 2 ಇದೆ. ನಮಗೆ ಸೀಕ್ವೆನ್ಸ್ ಅಂತಂದ್ರೆ 3 3 2 2 ಇದೆ, ಇಲ್ಲೂ ಕೂಡ 3 3 2 2 ಇರಬೇಕು ಅಂತ ಅಲ್ಲ. ಎಷ್ಟು ನಂಬರ್ ಆಫ್ ವರ್ಟಿಸಿಸ್ ಗಳಿಗೆ ಸೇಮ್ ನಂಬರ್ ಆಫ್ ಡಿಗ್ರಿ ಇರುತ್ತೆ ಅದು ಮೇನ್. ನನಗೆ ಇಲ್ಲಿ ಎರಡು ವರ್ಟಿಸಿಸ್ ಗಳಿಗೆ ಡಿಗ್ರಿ ಸೇಮ್ ಇದೆ, ಇಲ್ಲೂ ಕೂಡ ಎರಡು ವರ್ಟಿಸಿಸ್ ಗಳಿಗೆ ಡಿಗ್ರಿ ಸೇಮ್ ಇದೆ. ಅದೇ ಇಲ್ಲಿ ರೆಪ್ಲಿಕೇಟ್ ಆಗಿರಬೇಕು. ಎರಡು ವರ್ಟಿಸಿಸ್ ಗಳಿಗೆ ಡಿಗ್ರಿ ಸೇಮ್ ಇದೆ, ಎರಡು ವರ್ಟಿಸಿಸ್ ಗಳಿಗೆ ಡಿಗ್ರಿ ಸೇಮ್ ಇದೆ. ಸೊ ಈ ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಸಾಕು. ಸೊ ಡಿಗ್ರಿ ಸೀಕ್ವೆನ್ಸ್ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಸೊ ಇವಾಗ ಮೂರನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯಿತು. ನಾಲ್ಕನೇ ಕಂಡೀಷನ್, ದಟ್ ಈಸ್ ಫಸ್ಟ್ 1 to 1 ಕರೆಸ್ಪಾಂಡೆನ್ಸ್ ಅನ್ನ ಕಂಡುಹಿಡ್ಕೊಳ್ಳೋಣ, ಆಮೇಲೆ ಎಡ್ಜ್ ಕರೆಸ್ಪಾಂಡೆನ್ಸಿಗೆ ಹೋಗ್ಬೇಕು. ಸೊ 1 to 1 ಕರೆಸ್ಪಾಂಡೆನ್ಸ್ ಅನ್ನ ಬರೀಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಫೋರ್ತ್ ಸ್ಟೆಪ್ ನಾನು ಇಲ್ಲಿ ಬರೀತೀನಿ. ಮೊದಲನೇ ಗ್ರಾಫ್ದು ಎಲ್ಲಾ ವರ್ಟಿಸಿಸ್ ಗಳನ್ನು ಬರ್ಕೊಳ್ಳಿ. 1 2 3 4 ಸರಿನಾ? ಇವುಗಳನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇವುಗಳ ಡಿಗ್ರಿ ಪ್ರಕಾರ ಮ್ಯಾಚ್ ಮಾಡ್ತಾ ಬನ್ನಿ ಎರಡನೇ ಗ್ರಾಫ್ ಅಲ್ಲಿ. ಅಂದ್ರೆ ಸೊ ಒಂದನೇದನ್ನ ತಗೊಂಡೆ ಅಂತಂದ್ರೆ ಇದ್ರ ಡಿಗ್ರಿ ಎಷ್ಟಪ್ಪ ಇರೋದು ಒಂದನೇ ಗ್ರಾಫ್ದು. ಸೊ ಒಂದನೇ ವರ್ಟಿಸಿಸ್ ಡಿಗ್ರಿ ಇಸ್ 2. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ 2 ಡಿಗ್ರಿ ಇರುವಂತ ಯಾವ್ದಾದ್ರು ವರ್ಟಿಸಿಸ್ ಅನ್ನ ತಗೋಬೇಕು ಗ್ರಾಫ್ ನಂಬರ್ 2 ಅಲ್ಲಿ. ಸೊ ಯಾವ್ದಾದ್ರು ತಗೊಳ್ಳಿ, ಯಾಕಂತಂದ್ರೆ ಎಲ್ಲದಕ್ಕೂ ಕೂಡ 2a ಇದೆ. ಸೊ ನಾನು ಎ ಅನ್ನ ತಗೊಳ್ತೀನಿ. ನೆಕ್ಸ್ಟ್ ಎರಡನೇ ವರ್ಟಿಸಿಸ್ಗೆ ಎಷ್ಟಿದೆ? ಡಿಗ್ರಿ 2 ಇದೆ. ಸೊ ಸೆಕೆಂಡ್ ಗ್ರಾಫ್ ಅಲ್ಲಿ ಯಾವ್ದಾದ್ರು ಒಂದನ್ನ ತಗೊಳ್ಳಿ. ಸೊ ಎಲ್ಲದಕ್ಕೂ ಕೂಡ 2 ಇರೋದ್ರಿಂದ ಬಿ. ನೆಕ್ಸ್ಟ್ ಇದಕ್ಕೆ ಸಿ ತೊಂತೀನಿ, ಇದಕ್ಕೆ ಡಿ ತೊಂತೀನಿ. ಇದು ಕರೆಕ್ಟೋ ಇಲ್ವೋ ಅಂತ ಹೇಳೋದು ಎಡ್ಜ್ ಕರೆಸ್ಪಾಂಡೆನ್ಸ್. ಸರಿನಾ? ಎಡ್ಜ್ ಕರೆಸ್ಪಾಂಡೆನ್ಸ್ ಏನ್ ಹೇಳುತ್ತೆ, ನೀವು ತಗೊಂಡಿರೋದು ಕರೆಕ್ಟೋ ಇಲ್ವೋ ಅಂತ. ಯಾಕಂದ್ರೆ ನೋಡಿ, ಇಲ್ಲಿ ಬಿ ಇಲ್ಲಿ ಬರ್ಬೋದಿತ್ತು, ಸಿ ಇಲ್ಲಿ ಬರ್ಬೋದಿತ್ತು, ಅದನ್ನ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳೋದೇನು ಎಡ್ಜ್ ಕರೆಸ್ಪಾಂಡೆನ್ಸ್. ಸೊ ಇವಾಗ ನೋಡ್ತೋಣ ಯಾವ ರೀತಿ ಅಂತಂದ್ರೆ, 1 ಇಂದ 2ಗೆ ಎಡ್ಜ್ ಇದೆಯೋ ಇಲ್ವೋ ನೋಡ್ರಿ. 1 ಇಂದ 2ಗೆ ಎಡ್ಜ್ ಇದೆಯಾ? ಎಸ್, ಕರೆಕ್ಟ್ ಇದೆ. ಅದು 1 ಇಂದ 2ಗೆ ಎಡ್ಜ್ ಇದೆ ಅಂತಂದ್ರೆ ಎ ಇಂದ ಬಿಗೆ ಕೂಡ ಎಡ್ಜ್ ಇರಬೇಕು. ಎಡ್ಜ್ ಇಲ್ಲ ಅಂತಂದ್ರೆ ಚೇಂಜ್ ಮಾಡ್ಬೇಕಾಗುತ್ತೆ. ಎ ಇಂದ ಬಿಗೆ ಎಡ್ಜ್ ಇದೆಯಾ? ಎಸ್, ಕರೆಕ್ಟ್ ಇದೆ. ನೆಕ್ಸ್ಟ್ 1 ಇಂದ 3ಗೆ ಎಡ್ಜ್ ಇದೆಯಾ ಅಂತ ನೋಡಿ. 1 ಇಂದ 3ಗೆ ಎಡ್ಜ್ ಇದೆಯಾ? ಎಸ್. ಸೊ ಎ ಇಂದ ಸಿಗೂ ಕೂಡ ಎಡ್ಜ್ ಇರಬೇಕು. ಎ ಇಂದ ಸಿಗೆ ಎಡ್ಜ್ ಇದೆಯಾ? ಇಲ್ಲ, ಎ ಇಂದ ಸಿಗೆ ಎಡ್ಜ್ ಇಲ್ಲ. ಏನ್ ಮಾಡ್ಬೇಕು ನಾವು ಇವಾಗ? ರೀಪ್ಲೇಸ್ ಮಾಡ್ಬೇಕು. ಯಾವ್ದಾದ್ರು ಕೂಡ ಸೇಮ್ ಎಡ್ಜಸ್ ಇರುವ, ಸೇಮ್ ಡಿಗ್ರಿ ಇರುವಂತಹ ವರ್ಟೆಕ್ಸ್ ಜೊತೆ ನಾವು ಚೇಂಜಸ್ ಅನ್ನ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಡಿ ಮತ್ತೆ ಸಿ ಅನ್ನ ಚೇಂಜಸ್ ಮಾಡೋಣ. ಡಿ ಇಲ್ಲಿ ಬರ್ಲಿ, ಸಿ ಇಲ್ಲಿ ಬರ್ಲಿ, ಸರಿನಾ? ಸೊ ಡಿ ಇಂದ ಸಿಗೆ ಚೇಂಜಸ್ ಮಾಡಿದ್ದೀನಲ್ವಾ. ಇವಾಗ ಎಡ್ಜ್ ಕನೆಕ್ಟಿವಿಟಿ ಇದೆಯಾ ಇಲ್ವಾ ನೋಡಿ. 1 ಇಂದ 3ಗೆ ಎಡ್ಜ್ ಕನೆಕ್ಷನ್ ಇದೆ. ಸೊ ಎ ಇಂದ ಡಿಗೂ ಕೂಡ ಇರಬೇಕು. ಎ ಇಂದ ಡಿಗೆ ಇದೆಯಾ? ಎಸ್, ಕರೆಕ್ಟ್ ಇದೆ. ಸೊ ಎ ಇಂದ ಡಿಗೂ ಕೂಡ ಇದೆ. ನೆಕ್ಸ್ಟ್ 1 ಇಂದ 4ಗೆ ಎ ಇಂದ ಸಿಗೆ ನೋಡಿ. ಸೊ 1 ಇಂದ 4ಗೆ ಎಡ್ಜ್ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಹಂಗಂದ್ರೆ ಎ ಇಂದ ಸಿಗೆ ಕೂಡ ಎಡ್ಜ್ ಕನೆಕ್ಷನ್ ಇರಬಾರ್ದು. ಎ ಇಂದ ಸಿಗೆ ಎಡ್ಜ್ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಇಲ್ಲೇ ಸ್ಟಾಪ್ ಮಾಡ್ಬೇಕಾ? ನೋ. ಪ್ರತಿ ಒಂದನ್ನು ಕೂಡ ನೀವು ನೋಡ್ಬೇಕು. ಒಂದನೇದಾಗಿದೆ ಇವಾಗ, ಎರಡನೇದ್ರಿಂದ ನೋಡ್ರಿ. 2 ಇಂದ 3ಗೆ, ಬಿ ಇಂದ ಡಿಗೆ. 2 ಇಂದ 3ಗೆ ಎಡ್ಜ್ ಕನೆಕ್ಷನ್ ಇದೆಯಾ? ಇಲ್ಲ. ಹಂಗಂದ್ರೆ ಬಿ ಇಂದ ಡಿಗೂ ಕೂಡ ಎಡ್ಜ್ ಕನೆಕ್ಷನ್ ಇರಬಾರ್ದು. ಬಿ ಇಂದ ಡಿಗೆ ಎಡ್ಜ್ ಕನೆಕ್ಷನ್ ಇದೆಯಾ? ಇಲ್ಲ. ಸೊ ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ 2 ಇಂದ 4ಗೆ, ಬಿ ಇಂದ ಸಿಗೆ. ಸೊ 2 ಇಂದ 4ಗೆ ಎಡ್ಜ್ ಕನೆಕ್ಷನ್ ಇದೆ. ಸೊ ಬಿ ಇಂದ ಸಿಗೂ ಕೂಡ ಇರಬೇಕು. ಬಿ ಇಂದ ಸಿಗೆ ಎಡ್ಜ್ ಕನೆಕ್ಷನ್ ಇದೆ. ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ 3 ಇಂದ 4ಗೆ, ಡಿ ಇಂದ ಸಿಗೆ. 3 ಇಂದ 4ಗೆ ಎಡ್ಜ್ ಕನೆಕ್ಷನ್ ಇದೆ. ಸೊ ಡಿ ಇಂದ ಸಿಗೂ ಕೂಡ ಇರಬೇಕು. ಸೊ ಡಿ ಇಂದ ಸಿಗೂ ಕೂಡ ಇದೆ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಈ ರೀತಿ ಬಂದಾಗ ಅಂತ ಅಂದ್ರೇನು, ಮೊದಲನೇ ಗ್ರಾಫ್ ಅಲ್ಲಿ ಇರುವಂತಹ ಮೊದಲನೇ ವರ್ಟಿಸ್ ಈಸ್ ಈಕ್ವಲ್ ಟು ಎ. ನೆಕ್ಸ್ಟ್ ಎರಡನೇ ವರ್ಟಿಸ್ ಈಸ್ ಈಕ್ವಲ್ ಟು ಬಿ. ಮೂರನೇ ವರ್ಟಿಸ್ ಈಸ್ ಈಕ್ವಲ್ ಟು ಡಿ. ನೆಕ್ಸ್ಟ್ ಫೋರ್ತ್ ವರ್ಟೆಕ್ಸ್ ಈಸ್ ಈಕ್ವಲ್ ಟು ಸಿ. ಸೊ ಈ ರೀತಿ ಒಂದು ಗ್ರಾಫ್ ಇಂದ ಇನ್ನೊಂದು ಗ್ರಾಫಿಗೆ ಮ್ಯಾಚ್ ಮಾಡ್ತಾ ಬರ್ತೀವಿ. ಡಿಗ್ರಿ ಒಂದು ಗ್ರಾಫ್ ಇಂದ ಇನ್ನೊಂದು ಗ್ರಾಫ್ಗೆ ಮ್ಯಾಚ್ ಮಾಡ್ತಾ ಬರ್ತೀವಿ ಅವುಗಳ ವರ್ಟಿಸಿಸ್ ಗಳನ್ನ. ಸೊ ಇವಾಗ ಮ್ಯಾಚ್ ಆಗಿದೆ ಅಂತಂದ್ರೆ ಲಾಸ್ಟ್ ಅಲ್ಲಿ ನೀವು ಬರೀಬಹುದು, therefore the given two graphs are isomorphic. ಇಷ್ಟೇ, ಸಿಂಪಲ್. ಸೊ ಫೈನಲ್ ಆನ್ಸರ್ ಬಂದಿದೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? ಟೋಟಲ್ ನಂಬರ್ ಆಫ್ ವರ್ಟಿಸಿಸ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಅಲ್ಲಿ ಟೋಟಲ್ ನಂಬರ್ ಆಫ್ ಎಡ್ಜಸ್.
ಥರ್ಡ್ ಸ್ಟೆಪ್ ಅಲ್ಲಿ ಡಿಗ್ರಿ ಸೀಕ್ವೆನ್ಸ್. ಡಿಗ್ರಿ ಸೀಕ್ವೆನ್ಸ್ ಅಲ್ಲಿ ನೆನಪಿರ್ಲಿ ಎಷ್ಟು ನಂಬರ್ ಆಫ್ ವರ್ಟಿಸಿಸ್ಗಳು ಡಿಗ್ರಿ ಸೇಮ್ ಇದೆ ಅಂತ ನೀವು ನೋಡಬೇಕು. ನೆಕ್ಸ್ಟ್ ಫೋರ್ತ್ ಒನ್ ಏನು, ಫಸ್ಟ್ 1-to-1 ಕರೆಸ್ಪಾಂಡೆನ್ಸ್ ಬರ್ಕೊಳ್ಳಿ, ಆಮೇಲೆ ಎಡ್ಜ್ ಕರೆಸ್ಪಾಂಡೆನ್ಸ್ ಅನ್ನ ಹುಡುಕ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಮ್ಯಾಚ್ ಏನಾದ್ರೂ ಮಿಸ್ ಮ್ಯಾಚ್ ಆಗಿದ್ರೆ ನೀವು ಇಂಟರ್ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ, ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತವೆ, ನೀವು ನೋಡ್ಬೋದು. ಯಾಕಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.